गणपति महाराज की भक्त मंडली की श्री रामचंद्र प्रभु की भक्त हनुमान की जय जय जय। राम जय तो श्री राम सुनामा आम विनोद पद अमित फला प्रद राम जय तो श्री राम सुनामा राम राम राक्षस भीमा रविकुल सोमा ಒಗ್ಗಟ್ಟಿರಲಿ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್। ಬೆನಕ ಯಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ಯಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ ನಿನಗಿಂತ ಮಿಗಿಲಾದ ದೈವವ ಕಾಣೆ ನಿನಗಿಂತ ಮಿಗಿಲಾದ ದೈವವ ಕಾಣೆ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ಯಮ್ಮನು ಕಾಯೋ ವಿನಾಯಕ ಮನಸಾರೆ ನಾನಿನ್ನ ನಂಬಿಹೆನಯ್ಯ ಮನಸಾರೆ ನಾನಿನ್ನ ನಂಬಿಹೆನಯ್ಯ ಹೃದಯ ಮಂದಿರಕ್ಕೆ ಬರಲಾರೆಯ 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 ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಸೃಷ್ಟಿಯ
ಯಮ್ಮನು ಕಾಯೋ ವಿನಾಯಕ ಮನಸಾರೆ ನಾನಿನ್ನ ನಂಬಿಹೆನಯ್ಯ ಗರಿಕೆ ಪತ್ರೆ ಇದು ನಿನ್ನಯ ಪಾದಕ್ಕೆ ಗರಿಕೆ ಪಾತ್ರೆ ಇದು ನಿನ್ನಯ ಪಾದಕ್ಕೆ ಬೇಡುವೆನು ನಿನ್ನ ಕರುಣೆಯ ಹರಿಕೆ ಬೇಡುವೆನು ನಿನ್ನ ಕರುಣೆಯ ಹರಿಕೆ ಓಂಕಾರಮಯ ವಿಶ್ವವ್ಯಾಪಕ ಓಂಕಾರಮಯ ವಿಶ್ವವ್ಯಾಪಕ ಶಿವಸುಕುಮಾರ ನೀನೇ ಗಜಮುಖ ಶಿವಸುಕುಮಾರ ನೀನೇ ಗಜಮುಖ ಸಿದ್ಧಿ ಬುದ್ಧಿ ಪ್ರಿಯ ನಿನ್ನದೇ ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನ್ನದೇ ಧ್ಯಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ಯಮ್ಮನು ಕಾಯೋ ವಿನಾಯಕ ಯಮ್ಮನು ಕಾಯೋ ವಿನಾಯಕ ಯಮ್ಮನು ಕಾಯೋ ವಿನಾಯಕ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಸ್ವಾಗತ ಸುಸ್ವಾಗತ. ಕಲಾಭಿಮಾನಿಗಳೇ, ಈ ದಿವಸ ಶ್ರೀ ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ಮೂಲೆಕಾಳೇನಹಳ್ಳಿ ಶ್ರೀ ಶನೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಹೇಮಂತ್ ದೇವರಾಜ್ ಆಚಾರ್ಯರವರು ಹಾಸನ ಇವರ ದಕ್ಷ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣವೆಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ನಮ್ಮವರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನು ಹಂಸಕ್ಷೀರ ಗಂಗಾನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ. ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ಬೇಡಿದ. ಸೋಮಶೇಖರ ತನ್ನ ಭಾಮೆಗೆ ಬೇಡಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ. ಕುಲಹೀನನಾದರೂ ಕೂಗಿ ಜಪಿಪ ಮಂತ್ರ. ಜಲಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಜಲಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಕಲುಷ ಪರ್ವತ
ಪವಿತ್ರವಾಗಿ ಮಂತ್ರ ಕಲುಷ ಪರ್ವತಕ್ಕಿದು ಪವಿತ್ರವಾಗಿ ಮಂತ್ರ ಸುಲಭದಿಂದಲೇ ಮೋಕ್ಷ ದೂರಗೊಳ್ಳುವ ಮಂತ್ರ ಸುಲಭದಿಂದಲೇ ಮೋಕ್ಷ ದೂರಗೊಳ್ಳುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಜ್ಞಾನನಿಧಿ ನಮ್ಮ ಆನಂದ ತೀರವು ಜ್ಞಾನನಿಧಿ ನಮ್ಮ ಆನಂದ ತೀರವು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಪಾನುಕುಲೇಶನ ಪಾನುಕುಲೇಶನ ಧೀರನೆ ನಿಪನಮ್ಮ ಪಾನುಕುಲೇಶನ ಧೀರನೆ ನಿಪನಮ್ಮ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಗುರುದೇವ ಮಂತ್ರ ಮಂತ್ರಿಯೇ ಕೇಳೋ ಎಂತೋ ನಾನು ರಾಜವ ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ ಮಂತ್ರಿಯೇ ಕೇಳೋ ಗುರುದೇವ ಸಂತಸದಿಂದಾಲಿ ಸಂತಸದಿಂದಾಲಿ ರಾಮಚಂದ್ರ ಕೀ ರಾಜ ಮಂತ್ರಿಯೇ ಕೇಳೋ ಇಂತೋ ನಾನು ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಗುರುದೇವ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಎಸೆಯಿಂದ ಪಟ್ಟ
ನೆಚ್ಚಿನಿಂದ ಪಟ್ಟ ಆಸೆಯಿಂ ಕಟ್ಟುವೆ ಮಂತ್ರಿಗೆ ಕೇಳೋ ಇಂತೂ ನಾನು ರಾಘವ ಮಂತ್ರಿಗೆ ಕೇಳೋ ಪರಮ ಪೂಜ್ಯರಾದ ವಸಿಷ್ಠ ಮುನಿ ಪುಂಗಾರವರೇ, ದಶರಥ ರಾಜೇಂದ್ರ, ಸುಮಂತ್ರ ಮಂತ್ರಿವರೇರೇ, ಮಹಾರಾಜ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಮಾರ ಮಾಡಿ ಬೇಸತ್ತ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಸನು ಲೋಕಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕಲೆಲ್ಲ ಸಂತಸ ಲೋಕವೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ಇದಕ್ಕೆ ನನ್ನ ಅಭಿಪ್ರಾಯವೇನು? ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರ ಮಂತ್ರಿವರಿಯರೇ, ರಾಜೇಂದ್ರ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಹಾಗೆ ಆಗಲಿ ರಾಜೇಂದ್ರ. ಕೋಸಲ ದೇಶಕ್ಕೆ ಬಂದಿದೆ ಶೋಭದಿನ, ಕೋಸಲ ದೇಶಕ್ಕೆ ಬಂದಿದೆ ಶೋಭದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶೋಭ. ರಾಜೇಂದ್ರ, ಮಂತ್ರಿವರ್ಯ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶೋಭ ದಿನ, ಸಂತಸ ತರುವಂತ ಈ ದಿನ ಶೋಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶೋಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ರಾಜೇಂದ್ರ, ಮಂತ್ರಿವರ್ಯ, ಗುರುಗಳಾದಂಥ ವಸಿಷ್ಠ ಮಹಾಮುನಿಗಳು ಹೇಳಿದಂತೆ
ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪುರಜನರು ಪರಿಜನರೆಲ್ಲರೂ ಸಂತೋಷವಾಗಿರುವಾಗ ನನಗೂ ಸಂತೋಷವಲ್ಲವೇ? ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ ರಾಜೇಂದ್ರ. ಗುರುದೇವ, ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ತಿಳಿಸಬಲ್ಲಿರಾ? ಆಗಬಹುದು ದಶರಥ ರಾಜೇಂದ್ರ. ನಾಳೆ ಗುರುವಾರ ಪಂಚಮಿ ಮುಹೂರ್ತದಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷ ಗುರುದೇವ, ಬಹಳ ಸಂತೋಷ. ವಂದಿಸಿ ನಾನ್ ಬೇಡುವೆ ತಂದೆಗೆ, ತವ ಪಾದಕ್ಕೀಗ ವಂದಿಸಿ ನಾನ್ ಬೇಡುವೆ ತಂದೆಗೆ, ತವ ಪಾದಕ್ಕೀಗ ವಂದಿಸಿ ನಾನ್ ಬೇಡುವೆ ತಂದೆಗೆ, ಎಂದನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ, ಎಂದು ಎನ್ನನು ಕರೆಸಿದ ಪರಿ, ಚಂದದಿಂದ ಪೇಳೆ ಜನಕನೇ ತಂದೆಗೆ, ತವ ಪಾದಕ್ಕೀಗ ವಂದಿಸಿ ನಾನ್ ಬೇಡುವೆ ತಂದೆಗೆ. ಜನಕ, ರಾಮಚಂದ್ರ, ವಂದಿಸಿ. ಕುಮಾರ, ನಿನಗೆ ಮಂಗಳವಾಗಲಿ ಕುಮಾರ. ಜನಕ, ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದುದು ಕುಮಾರ. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ದೇಶಕ್ಕೆ ನಿನಗೆ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವನು. ಜನಕ, ನಿನ್ನ ಅಭಿಮತವೇನು ಕುಮಾರ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ಅವರಿಗೂ ಹೇಳಿ ಕಳುಹಿಸಿದ್ದೇನೆ, ಅವರು ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಆದ್ದರಿಂದ ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದುದರಿಂದ ಹೀಗೆ ಮಾಡಬೇಕಾಗಿದೆ ವಿನಃ ಅವನು ಬಿಟ್ಟು ಮಾಡಬೇಕೆಂದೇನೂ ಇಲ್ಲ. ನೀನೀಗ ಗುರುಗಳ ಅನುಮತಿಯನ್ನು ಪಡೆದು ನಿನ್ನ ಕಾರ್ಯದಲ್ಲಿ ನೀನು ನಿರತನಾಗಿರು. ಆಜ್ಞೆ ಜನಕ, ಮಹದಾಜ್ಞೆ. ಗುರುದೇವ ವಂದಿಸಿ. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಆಶ್ರಮಕ್ಕೆ ಬಂದು ನಾನು ಬಂದು ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಬನ್ನಿ ನಮ್ಮ ಸಂಗಡ. ಸುಮಂತ್ರ ಮಂತ್ರಿವರಿಯರೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ಈ ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಪರಿಪ್ರಿಯ
ಪರಿಯಾದ ಶೃಂಗಾರದಿ ಹೊಳೆಯುತ್ತ ಪರಿಯಾದ ಶೃಂಗಾರದಿ ಹೊಳೆಯುತ್ತ ನಿರೂಪಿಸೆ ಮನೆಗಳು ತೋಳುಗುತ್ತಲಿರುವವು ನಿರೂಪಿಸೆ ಮನೆಗಳು ಬೆಳಗುತ್ತಲಿರುವವು ಈ ನಗರದಲ್ಲಿ ಅಬ್ಬಬ್ಬ ಏನ್ ಆಶ್ಚರ್ಯವಿದು ಎಲ್ಲಿ ನೋಡಿದರೂ ಈ ದಿವಸ ಅಯೋಧ್ಯೆಯಲ್ಲಿ ಆನಂದದ ಸಡಗರ ಸಂಭ್ರಮ ರಾಜ ಬೀದಿಗಳಲ್ಲಿ ತೊಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವವು ಈ ಎಲ್ಲ ಕಾರಣಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ ರಾಮರಾಜ್ಯ ರಾಮರಾಜ್ಯ ರಾಮಚಂದ್ರನಿಗೆ ಪಟ್ಟಾಭಿಷೇಕ ರಾಮರಾಜ್ಯ ರಾಮರಾಜ್ಯ ಏನು ರಾಮರಾಜ್ಯ ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ ಈ ಆನಂದವನ್ನು ನೋಡುವುದಕ್ಕೆ ಕೈಕೆಯು ನನ್ನನ್ನು ಬುರ ಹೇಳಿದಳೆ ಆಗದು ಈ ಕಾರ್ಯ ನಡೆಯಲೇ ಕೂಡದು ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಒಡೆದು ಗೂನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದನಲ್ಲವೇ ಈಗ ಈಗ ಆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಏ ರಾಮ ನಿನಗೆ ರಾಜ್ಯವೇ ನಿನಗೆ ಪಟ್ಟವೇ ನಿನಗೆ ಪಟ್ಟ ಕಟ್ಟಿಸುವೆನೇನೋ ಇಲ್ಲ ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆ ನೋಡುತ್ತಿರು ಈ ಕಾರ್ಯವಾಗಬೇಕಾದರೆ ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು ನಾನೀಗಲೇ ಕೈಕಾದೇವಿಯ ಅಂತಃಪುರಕ್ಕೆ ಹೋಗುವೆನು ಭಗವತಿ ನಮಃ ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವಿ
ದೇವಿ ಅಮ್ಮ 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 ಸರ್ವಮಂಗಳಿ ಸದಾ ಕಾಲದಲ್ಲಿಯೂ ನಿನ್ನನ್ನೇ ಭಕ್ತಿ ಭಾವದಿಂದ ಪೂಜಿಸುವ ನನಗಾಗಲಿ ನನ್ನ ಪ್ರಾಣೇಶ್ವರನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡು ತಾಯಿ ಕಾಪಾಡು. ಇದೇನಿದೆ ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನೂ ಬಾರಲಿಲ್ಲ. ನನ್ನ ಆಪ್ತ ಸಖಿ ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು. ಕಾಂತನು ಏತಕೋ ಬಾರದೆ ನಿಂತನು. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದೆ ಇಷ್ಟು ವೇಳೆಯಾದರೂ ನನ್ನ ಆಪ್ತ ಸಖಿಯಾದ ಮಂತರಿಯೂ ಸಹ ಬಾರಲಿಲ್ಲವಲ್ಲ? ಏನು ಕಾರಣವೋ ಏನು? ಪಟ್ಟಾಭಿಷೇಕವಂತೆ ಪಟ್ಟಾಭಿಷೇಕ. ಕೈಕಾ ಕೈಕಾ ಮಂತರ ಕೈಕಾ ಬಂದೆಯ ಸುಖಾಗಮನವೇ ಕ್ಷೇಮವೇ? ಬಾ ಮಂತರ, ಈ ಪೀಠವನ್ನು ಅಲಂಕರಿಸು. ನನ್ನ ಕ್ಷೇಮವಾಗಿರಲಿ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನಂದೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಸಂತೋಷವಾದ ವಾರ್ತೆಯನ್ನು ಹೇಳಿದೆ ಮಂತರ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗಲು ತೋಷವಾರ್ತೆನ ಮಂತರ
ಮಂತರ ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ವಿಚಾರವನ್ನು ಹೇಳಿದ ನಿನಗೆ ಇದೋ ಈ ಹಾರವನ್ನು ನಿನಗೆ ಬಹುಮಾನವಾಗಿ ನೀಡಲೇ? ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀಯರು ಉಂಟೆ. ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ಮಂತರ ನಾನು ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತದೆ. ಇನ್ನು ಮುಂದೊದಗುವ ಕಷ್ಟವನ್ನು ಚೆನ್ನಾಗಿ ಅನುಭವಿಸಿ. ಹೀಗೆ ಮಾತನಾಡುತ್ತಿವೆಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿಯೇ ಇದೇನು? ಈ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಮತ್ತಿನ್ನೇನಮ್ಮ, ರಾಮನಿಗೆ ರಾಜ್ಯವಾದರೆ ನಿನ್ನನ್ನು ಕೇಳುವರ್ಯಾರು? ಸವತಿ ಮಗನಾದ ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಸಂತೋಷ ಪಡುತ್ತಿರುವ ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ತಾನೇ ಹೇಳಲಿ? ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುವುದು. ಯೋಚಿಸಿ ನೋಡು. ಮಂತರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ. ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ಅಷ್ಟಕ್ಕೂ ರಾಮನು ಎತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ಕೌಸಲ್ಯ ಭಾಗ್ಯವು ಬೇರೆ, ನನ್ನ ಭಾಗ್ಯವು ಬೇರೆ. ಸಾಕು, ಬಾಯಿ ಮುಚ್ಚೆ. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಮರುಳುತನಕ್ಕೆ ನಾನೇನೆಂದು ಹೇಳಲಿ? ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಾಯಿತೆ. ನಾನು ಇಂದೋ ನಾಳೆಯೋ ಸಾಯುವವಳು. ಆತುರಪಟ್ಟು ಮಾತನಾಡಬೇಡ. ನಾಳೆಯೇ ರಾಮಚಂದ್ರನ ಪಟ್ಟಾಭಿಷೇಕ. ಇಂಥದರಲ್ಲಿ ಮಹಾರಾಜರು ನಿನಗೆ ಈ ವಿಷಯವನ್ನು ಏಕೆ ತಿಳಿಸಲಿಲ್ಲ? ಇಂಥದರಲ್ಲಿ ನಿನ್ನ ಮಗನಾದ ಭರತನನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಾಯಿತು? ಇನ್ನು ಮುಂದೊದಗುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಹೌದು ಮಂತ್ರ, ನಿನ್ನ ಮಾತಿನಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರು ಎಂದರೆ ಇದರಲ್ಲೇನೋ ಕುತಂತ್ರವಿರುವುದು. ಈಗ ಇದಕ್ಕೆ ನಾನೇನು ಮಾಡಲಿ ಮಂತ್ರ? ನಿನಗೆ ನೆನಪಿರಬಹುದು, ಹಿಂದೆ ನೀನು ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಮಂತ್ರ, ಕೊಟ್ಟಿದ್ದರು. ಸಮಯ ಬಂದಾಗ ಕೇಳು ಎಂದು ಹೇಳಿದ್ದರು. ಅವುಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಕೇಳು. ಮೊದಲನೆಯ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು. ಏನಂದೆ? ಮೊದಲನೇ ವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಮೂಡಿರುವೆ. ಇನ್ನು ಎರಡನೆಯ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಇದೇನು ಮಂತ್ರ? ನೀಚಳೆ, ಪಾಪಿಷ್ಟಳೆ! ನನ್ನ ರಾಮನನ್ನು ವನವಾಸಕ್ಕೆ ಕಳಿಸು ಎಂದು ಹೇಳಲು ನಿನಗೆ ಮನಸ್ಸಾದ್ರೂ ಹೇಗೆ ಬಂದಿತು? ಇಂತಹ ದುರಾಲೋಚನೆಯನ್ನು ಮಾಡಬೇಡ. ತೊಲಗು ಇಲ್ಲಿಂದ. ಅಯ್ಯೋ, ಎಂತ ಕೆಲಸ ಆಗೋತು ಅಮ್ಮ. ನಾನು ಏನು ಹೇಳಿದರೂ ನನ್ನ ಮಾತುಗಳೆಲ್ಲ ವಿಷವಾಗಿಯೇ ತೋರುವುದು. ಏನು ಮಾಡಲಿ? ಹೋಗ್, ನಿಲ್ಲನು ನೀನು ನಿನ್ನ ಮಗನೇ ಅನುಭವಿಸ್ರಿ. ನನಗೇನಾಗಬೇಕಾಯ್ತು? ಹೌದು, ಸಮಯವಾದರೂ ಮೀರುತ್ತಿರುವುದು. ನನಗೆ ತಿಳಿಸದೆ ಈ ವಿಚಾರವನ್ನು ಮಾಡಿರುವುದರೆ ಇದರಲ್ಲೇನು ಕುತಂತ್ರವಿರುವುದು? ಮಂತ್ರ, ಇಲ್ಲಿ ಬಾ. ನಾನು ಹಾಗೆ ಮಾಡಿದರೆ ಮಹಾರಾಜರು ಇದಕ್ಕೆ ಒಪ್ಪುವರೇನೆ? ಆತನು ಒಪ್ಪುವಂತೆ ಮಾಡುವುದಲ್ಲವೇನಮ್ಮ ನಿನ್ನ ಚಾತುರ್ಯ? ಅದು ಹೇಗೆ? ಕೇಳು.
ತಿಳಿಯಿತೆ? ಹಾಗೆ ಆಗಲಿ ಮಂತ್ರ. ಆದರೆ ಶ್ರೀರಾಮನ ಆಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳಿಕೋ. ಹಾಗೆ ತಿಳಿಯಿತೆ? ಆಗಲಿ. ನೀನು ಹೇಳಿದಂತೆ ನಾನು ಮಾಡುವೆನು. ಮಹಾರಾಜರು ಬರುವ ವೇಳೆ ಆಯಿತು. ನೀನು ಈ ಮಾರ್ಗವಾಗಿ ಹೊರಡು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದು ಏನಾದರೂ ಆಗಲಿ, ರಾಮನಿಗಂತೂ ಪಟ್ಟಾಭಿಷೇಕ ನಿಂತು ಹೋದಾಗೆ ನಾನಿನ್ನು ಹೊರಡುವೆನು. ಅದು ಮಹಾರಾಜರು ಇತ್ತ ಕಡೆಯೇ ಬರುವಂತಿದೆ. ಮಂತ್ರಿಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವುದೆಂದರೆ ಇದರಲ್ಲೇನೋ ಕುತಂತ್ರವಿದೆ. ಬರಲಿ ಬರಲಿ ಆ ಮುದುಕನು, ಇಂದು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ ಇನಕ ಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಖಟ್ವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು? ಕೈಕಂತಾಪುರಕ್ಕೆ ಬರಲು ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿದೆಯಲ್ಲ. ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ, ದೇವಿ, ಕೈಕೆಯು ಭೂಷಾಯಿಯಾಗಿರೋಳು. ಏನಿದು? ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು. ಕೈಕಾ, ಕೈಕಾ, ಇದೇನು ದೇವಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಮಗ್ನಳಾಗಿರಲು ಕಾರಣವೇನು ದೇವಿ? ಏನಿದು? ನನ್ನಲ್ಲಿ ಕೋಪವೇ? ನನ್ನಿಂದೇನಾದರೂ ಅಪರಾಧವಾಯಿತೆ? ಅಥವಾ ನಿನ್ನ ದಾಸದಾಸಿಯರೆಂದೇನಾದರೂ ವ್ಯತ್ಯಾಸವಾಯಿತೆ? ಹೇಳು ಕೈಕಾ, ಹೇಳು. ಮಾತನಾಡುವುದಿಲ್ಲವೇ? ನನ್ನಲ್ಲಿಯೂ ಕೋಪವೇ? ಮಾಲ್ಪರೆ ಮಾನನಿ ಮಣಿಯಳೆ ಕೋಪ ಮಾಲ್ಪರೆ. ಪ್ರಾಣೇಶ್ವರ, ಕೋಪ ಮಾಲ್ಪರೆ ಮಾನನಿ ಮಣಿಯಳೆ ಕೋಪ ಮಾಲ್ಪರೆ ಮಾನನಿ ಮಣಿಯಳೆ ಕೋಪ ಮಾಲ್ಪರೆ. ದೇವಿ ಸಿಂದಲಿ
ಪ್ರಾರ್ಥನಾದೇನೋ ಕೈಕ ಪ್ರೀತಿಯಿಂದಲೀಗ ಪ್ರಾರ್ಥನಾದೇನೋ ಪ್ರೀತಿಯಿಂದಲೀಗ ಪ್ರಾರ್ಥನಾದೇನೋ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಶಾಂತಳಾಗು ನೀನು ಕೋಪ ಮಾಲ್ಪರೆ ಮಾನನಿ ಮಣಿಯಳೆ ಕೋಪ ಮಾಲ್ಪರೆ ದೇವಿ ಏನಿದು ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ಸಾಮಾನ್ಯನಾದ ನನ್ನ ಬಳಿಗಲ್ಲವಲ್ಲ. ಇದೇನು ಕೈಕ, ಇದೇನು ಈ ರೀತಿ ಹೇಳುತ್ತಿರುವೆ? ನನ್ನ ಕುಮಾರನಾದ ಶ್ರೀರಾಮಚಂದ್ರನ ಮೇಲೆ ಮತ್ತು ನಿನ್ನ ಮೇಲಲ್ಲವೇ ನನಗೆ ಅತಿಯಾದ ಪ್ರೀತಿ ಇರುವುದು. ಹಾಗಾದರೆ ಭರತನ ಮೇಲೆ ಪ್ರೀತಿ ಇಲ್ಲ ಎಂದಾಯಿತು. ಹುಚ್ಚಿ ಮುರಳೆ ಮುರಳೆ, ನನಗೆ ಭರತನು ಬೇರೆಯಲ್ಲ, ಶ್ರೀರಾಮಚಂದ್ರನು ಬೇರೆಯಲ್ಲ. ನನ್ನ 4 ಜನ ಮಕ್ಕಳ ಮೇಲೆಯೂ ಅಗಾಧವಾದ ಪ್ರೀತಿ ಇರುವುದೇ? ಹಾಗಾದ್ರೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನೆಸಿಕೊಂಡರೆ ನನಗೆ ಅರಿವಾಗುತ್ತಿದೆ ಬಿಡಿ. ಹುಚ್ಚಿ ಹುಚ್ಚಿ, ಭರತನು ಬಿಟ್ಟು ಮಾಡಬೇಕೆಂದೇನು ಇಲ್ಲ, ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದುದರಿಂದ ಹೀಗೆ ಮಾಡಬೇಕಾಯಿತೆ ವಿನಃ ಅವರನ್ನು ಬಿಟ್ಟು ಮಾಡಬೇಕೆಂದೇನಿಲ್ಲ ಪ್ರಿಯೆ. ಬಾ ಕೈಕ, ಬಾ ಬಾ ಕೈಕ, ಬಿಡಿ ಸ್ವಾಮಿ. ಬಾ. ಕೈಕ, ಈ ಸಂತೋಷದ ಸಮಯದಲ್ಲಿ ನೀನು ಏನು ಬೇಕಾದರೂ ಕೇಳಿಕೋ, ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ನಡೆಸಿಕೊಡುವಿರಾ? ಓ, ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲ, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಅಷ್ಟೇ ತಾನೇ. ಕೇಳು ಕೈಕ, ಅದೇನು ನಡೆಸಿಕೊಡ್ತೇನೆ ಹೇಳು. ನಡೆಸಿಕೊಡುವಿರಾ? ಹೌದು, ನೇರ. ಹಾಗಾದ್ರೆ ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ನಿನ್ನ ಮೇಲಲ್ಲದೆ ಬೇರೆ ಯಾರ ಮೇಲೆ ಇರಲು ಸಾಧ್ಯ ಕೈಕ? ನನ್ನ ಮೇಲೆಯೇ? ಹೌದು. ಅದು ನನ್ನ ಭಾಗ್ಯವೇ ಸರಿ. ಇನ್ನು ನನ್ನನ್ನು ಬಿಟ್ಟರೆ ಮತ್ಯಾರಲ್ಲಿರುವುದು? ಇಲ್ಲ ಕೈಕ, ಇಲ್ಲ. ನಿನ್ನ ಹೊರತು ನನಗೆ ಬೇರೆ ಯಾರ ಮೇಲೂ ಪ್ರೀತಿಯೂ ಇಲ್ಲ. ಪ್ರಾಣೇಶ್ವರ, ಯೋಚಿಸಿ, ಚೆನ್ನಾಗಿ ಯೋಚಿಸಿ ನೋಡಿ. ಹೌದು ಕೈಕ, ಹೌದು. ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೇಮ. ಪ್ರಾಣೇಶ್ವರ, ನೋಡಿದಿರಾ ಆಗಲೇ 2 ಮಾತು. ನಿಮ್ಮನ್ನು ನಂಬುವ ಬಗೆಯಾದರೂ ಹೇಗೆ? ಅಯ್ಯೋ ಮುರಳಿ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ಪ್ರಿಯೆ. ಹಾಗಾದರೆ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಎಂದು ಕರಭಾಷೆಯನ್ನು ಕೊಟ್ಟರೆ ಅನಂತರ ವಿಚಾರವನ್ನು ಹೇಳುವೆನು. ಏನು ಹೇಳ್ತಿರ್ಬೇಕೈಕ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಹಾಣೆ ಇಲ್ಲ. ಅದೇನಿದ್ರು ಹಾಗೆ ಹೇಳಿಬಿಡು, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಆಣ ಇಡದ ಹೊರತು ನಾನು ಹೇಳತಕ್ಕವಳಲ್ಲ. ಏನಿದು? ನನ್ನ ವಿಷಯದಲ್ಲಿ ಎಂದು ವಿರೋಧವನ್ನು ಆಚರಿಸಿದ ನನ್ನ ಕೈಕೆಯು ಈ ರೀತಿ ಅಡ ಮಾಡುತ್ತಿರಲ್ಲ. ಏನಿರಬಹುದು? ಇನ್ನೇನು ಕೇಳಿಯಾಳು? ಕೇಳು ಕೈಕ, ಕೇಳು. ಶ್ರೀರಾಮಚಂದ್ರನ ಹಾಣೆಯಾಗಿಯೂ ನಾನು ನಡೆಸಿಕೊಡುತ್ತೇನೆ.
ಈಗಲಾದರೂ ಸಂತೋಷವೇ? ಹಬ್ಬ, ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಕೇಳಲೆ? ಕೇಳು ಪ್ರಿಯೆ. ಪ್ರಾಣೇಶ್ವರ, 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನು? ನನ್ನ ಕುಮಾರ ಶ್ರೀರಾಮನಿಗೆ ನಿಶ್ಚಯವಾಗಿರುವ ಪಟ್ಟವನ್ನು ತಪ್ಪಿಸಿ ಹೌದು, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ವಹಿಸಬೇಕೇ? ಇನ್ನು ನಿನ್ನ 2ನೇ ವರ? 2ನೇ ವರವನ್ನು ಕೇಳಲೆ? ಮನಸ್ಸು ಕಲ್ಲು ಮಾಡಿಕೊಳ್ಳಿ. ಕೇಳು ಕೈಕ. ಪ್ರಾಣೇಶ್ವರ, 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ ಅರಣ್ಯ ವನವಾಸಕ್ಕೆ ಹೋಗಬೇಕು. ಯಾರು 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 ಈ ರೀತಿ ಹೇಳುತ್ತಿರುವುದು? ನನ್ನ ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ, ಅವಳಂತೆ ವೇಷ ಮರೆಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ತೋರುತ್ತಿರುವ. ಪ್ರಾಣೇಶ್ವರ, ಅಯ್ಯೋ, ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕೆಯು ಶ್ರೀರಾಮನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ. ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಹೇಳುತ್ತಿರಬೇ ಆ ಕೈಕ? ಎಲ್ಲಿ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ, ಸ್ತನ ಪಲ್ಲಟವೂ ಆಗಿಲ್ಲ. ಎಲ್ಲಿ ನಿಂತರೂ ಒಂದೇ ಮಾತು, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಕೇಳಲಾರೆ ಕೈಕ, ಕೇಳಲಾರೆ. ಬರಸಿಡಿಲು ಬಡಿದಿವುದೋ ಕಾರ್ಮೋಡ ಕವಿದಿವುದೋ ವಚನದ ಮಾತಿಗೆ ಮರುಳಾಗಿ ಮಸನ ಸೇರಿದಂತಾಯ್ತೆ. ರಾಮ ಸಾಕು ಸಾಕು, ಕೇಳಲಾರೆ ಕೈಕ. ನನ್ನ ಪುತ್ರನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ಕೈಕ? ಹೇಗೆ ಬಂತು? ಕೋಮಲ ಹೃದಯದವನಾದ ಶ್ರೀರಾಮಚಂದ್ರನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ. ಬೇಡ ಕೈಕ, ಬೇಡ ಬೇಡ. ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸಿಬಿಡು ಕೈಕ. ಪ್ರಾಣೇಶ್ವರ, ಆಡಿದ ಮಾತನ್ನು ನೆರವೇರಿಸುವರೋ ಇಲ್ಲವೋ ಹೇಳಿಬಿಡಿ. ಇಲ್ಲವಾದರೆ ಸೂರ್ಯನ ವಂಶದ ಅರಸನು ಆಡಿದ ಮಾತಿಗೆ ತಪ್ಪಿದರೆಂದು ಸಾರಿ ಬಿಡುವೆನು. ಕೈಕ, ರಾಮನ ಮೇಲೆ ನಿನಗಿಷ್ಟೊಂದು ಕೋಪ ಬೇಕೆ? ಏಕೆ ಛಲ ಬೇಕೆ? ಛಲವೋ ರಾಮ
ಬಿಡುನೆ ಕೋಪವಾ ರಾಮನೋ ಬಿಡುನೆ ಕೋಪವಾ ರಾಮನೋ ಗರವ ಮುಗಿವೆನ ನಿನ್ನೊಳು ಗರವ ಮುಗಿವೆನ ನಿನ್ನೊಳು ಚಲವೋ ರಾಮನೊಳು ಬೇಡ ಲಲಂದೆ ದಯದಿಂದ ನೋಡ ಪ್ರಾಣೇಶ್ವರ, ಈ ಗೋಳಾಟವನ್ನು ನಾನು ನೋಡಬೇಕು. ಸಾಕು ಮಾಡಿ. ಕೊಡುನೆ ಭರತಗೆ ರಾಜವ ಸ್ವಾಮಿ, ಕೊಡುನೆ ಭರತಗೆ ರಾಜವ ಉಳಿಸು ರಾಮನ ವನವಾಸವ ಉಳಿಸು ರಾಮನ ವನವಾಸವ ಸತ್ಯಾತ್ಮನೋ ಅಬ್ಬಬ್ಬಬ್ಬಾ, ಕೇಳಲಾರೆನು. ದೈವಾತ್ಮನೋ ಕೈಕ ಪ್ರಾಣೇಶ್ವರ, ನನ್ನ ರಾಮನು ನಿಮ್ಮ ರಾಮನು, ನನ್ನ ರಾಮನು ಆಹಾ ನಿಮ್ಮ ರಾಮನೇ. ಸತ್ಯಾತ್ಮನೋ ದೈವಾತ್ಮನೋ ಸುಗುಣಾಭಿ ರಾಮನು ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಚಲವು ರಾಮನೊಳು ಬೇಡ ಬೇಡ ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಡ ಕೈಕಾ, ಹೇಳಬೇಡ. ಇದು ನನ್ನ ರತ್ನ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರವಿಂದದಲ್ಲಿ ಇರಿಸಿ ಬೆಟ್ಟವೇನು ಕೈಕಾ. ರಾಮಚಂದ್ರನಲ್ಲಿ ಕರುಣೆ ತೋರು. ಪ್ರಾಣೇಶ್ವರ, ಆಡಿದ ವಾಗ್ದಾನವನ್ನು ನಡೆಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಸಾಕು ಮಾಡ ಕೈಕ, ಸಾಕು ಸಾಕು. ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ನಿಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ನಿಲ್ಲು ಸುಮಂತ್ರ,
ಮಹಾರಾಜರು ಸಹ ಅದನ್ನೇ ಆಲೋಚಿಸುತ್ತಿರುವರು. ಹೋಗು, ರಾಮನನ್ನು ಇಲ್ಲಿಗೆ ಬರಮಾಡು. ಮಾದಾಜ್ಞೆ ತಾಯಿ. ಬೇಡ ಕೈಕಾ, ಬೇಡ. ಶ್ರೀರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕಾ, ಬರಮಾಡಬೇಡ. ಪ್ರಾಣೇಶ್ವರ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ಅಯ್ಯೋ, ತೊಲಗು ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮಿತಿ ಮೀರಿ ಹೋಗುತ್ತಿವೆ. ನನ್ನ ಶತ್ರು, ನನ್ನ ಹಸ್ತವು ಶಸ್ತ್ರಗಳಿಗೆ ಮುನ್ನುಗ್ಗುತ್ತಿದೆ. ನೀನು ನಾರಿಯಲ್ಲ, ರಘುಕುಲ ವಂಶವನ್ನು ನುಂಗಲು ಬಂದ ಮಹಾಮಾರಿ. ನಿನ್ನನ್ನು ಈ ಭೂಮಿಯ ಮೇಲೆ ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಗತಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು. ಜನಕ, ಹಾ ರಾಮಚಂದ್ರ, ಸಮಾಧಾನರಾಗಿ ಜನಕ. ಸಮಾಧಾನ. ಅಮ್ಮ, ಈ ದಿನ ತಂದೆಯವರ ರೀತಿಯು ಬೇರೆ ಆಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯರು ಮಾಡಿದ ವಾಗ್ದಾನವನ್ನು ಮರೆತು ಅದನ್ನು ಕೇಳಿದರೆ ಈ ರೀತಿ ರೋಧಿಸುತ್ತಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವರೇ ನಮ್ಮ? ಆದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥಪಡುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಎಷ್ಟೊತ್ತು ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ಬೇಡ ಬಿಡು ರಾಮ, ಅದೆಲ್ಲ ನಿನಗೇಕೆ? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನ ಭಗವಾನ್ ಸೂರ್ಯದೇವರ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು. ಇಂದು ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಈ ರೀತಿ ವ್ಯಥಪಡುತ್ತಿರುವರೆ? ಅಮ್ಮ, ನಾನಾರು ಭರತನಾರು ತಾಯಿ? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ 2ನೇ ವರವಾವುದು ತಾಯಿ? 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ನಾರ್ಮುಡಿಯನ್ನಿಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವಿಲ್ಲದೆ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂದ ಅಂಟಿಸಿದ ಮಾತೆ ನೀನು. ಅಮ್ಮ, 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 ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂದ ಅಂಟಿಸಿದ ಮಾತು ನೀನು. ಅಮ್ಮ, ಅಮ್ಮ, ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು
ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಡನೆ ಅಮರ ಕೀರ್ತಿಯನ್ನು ಗೊಳಿಸಿದ ಮಾತೆ ನೀನು ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರು ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಅಮ್ಮ ಪಿತೃವಾಕ್ಯ ಎಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ ಎಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದವಿಂತ ಭೂತೆ ಎಚ್ಚರಿಸು ನಿಶ್ಚಯದಿ ವನವಾಸ ಕೊಪ್ಪಿರೆ ಪುನೀತೆ ಎಚ್ಚರಿಸು ಪಿತನನ್ನ ನಮಿಸಿ ಪೋಪೆವು ಅಮ್ಮ 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 ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಅಯೋಧ್ಯೆಯ ರಾಜ್ಯವನ್ನಾಳಲು ನಾನು ಆಸಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿ ಜನರ ಪಾದ ಸೇವೆಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟು ನನಗೆ ಮಹದುಪಕಾರ ಮಾಡಿದೆ ತಾಯಿ, ಮಹದುಪಕಾರ ಮಾಡಿದೆ. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನ ಮಾತೆಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಜನಕನ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ, ನಿನ್ನನ್ನೇ ಹೊಂದಿರುವುದು.